ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು, ಪರಿಶುದ್ಧಾತ್ಮರ ಶಕ್ತಿಯಿಂದ ತುಂಬಿಸಿ ನಮ್ಮನ್ನು. ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸಿ ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ನಮ್ಮನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಕಳೆದ ದಿನಗಳಿಂದ ನಾವು ಧ್ಯಾನಿಸುತ್ತಾ ಬಂದಿರುವ ವಿಷಯ, ನಮ್ಮಲ್ಲಿರುವ ಆತ್ಮರ ಶಕ್ತಿ ಜ್ವಲಿಸಬೇಕು, ಪ್ರಜ್ವಲಿಸಬೇಕು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ ವಚನ 32. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ. ಇದು ಎಮ್ಮಾವು ಗ್ರಾಮದ ಇಬ್ಬರು ಶಿಷ್ಯರ ಒಂದು ಘಟನೆಯಾಗಿದೆ. ಈ ಇಬ್ಬರು ಶಿಷ್ಯರ ಹೆಸರು ಏನೆಂದು ಲಿಖಿತವಾಗಿಲ್ಲದಿದ್ದರೂ ಈ ಇಬ್ಬರು ಶಿಷ್ಯರು ಖಂಡಿತವಾಗಿ ಪ್ರಭು ಯೇಸು ಸ್ವಾಮಿ ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 72 ಮಂದಿ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡು ತಾವು ಹೋಗಬೇಕಾದ ಊರುಗಳಿಗೂ ಹಳ್ಳಿಗಳಿಗೂ ಇಬ್ಬಿಬ್ಬರಾಗಿ ಮುಂಚಿತವಾಗಿ ಕಳುಹಿಸಲ್ಪಟ್ಟ ಆ 72 ಮಂದಿಯಲ್ಲಿ ಇರುವಂಥ ಶಿಷ್ಯರೇ ಆಗಿರಬೇಕು. ಆದ ಕಾರಣ ಅಲ್ಲಿ ಶಿಷ್ಯರು ಎಂಬುದಾಗಿ ಈ ಘಟನೆಯಲ್ಲಿ ನಾವು ನೋಡುತ್ತೇವೆ. ಯೇಸುವಿನ ಮರಣಾನಂತರ ಇಬ್ಬರು ಶಿಷ್ಯರು ಖಿನ್ನ ಮನಸ್ಕರಾಗಿದ್ದರು. ಬೇಸರ, ನಿರಾಸೆ, ಜಿಗುಪ್ಸೆ, ಅವರ ನಂಬಿಕೆ ನಿರೀಕ್ಷೆ ಹಾಳಾಯಿತು. ಮೊದಲಿದ್ದ ವಿಶ್ವಾಸ, ಮೊದಲಿದ್ದ ಪ್ರಾರ್ಥನಾ ಚೈತನ್ಯ, ಮೊದಲಿದ್ದ ಝೀಲ್ ಅಂತ ಹೇಳ್ಬೋದು, ಕರೆಕ್ಟ್ ಅಲ್ವಾ? ಮೊದಲಿದ್ದ ಒಂದು ಉತ್ಸಾಹ ಎಲ್ಲವೂ ನಿರಾಶೆಯಲ್ಲಿ ಮುಳುಗಿ ಹೋದಂಥ ಅನುಭವ. ಇಂದು ನಿಮ್ಮಲ್ಲಿಯೂ ಸಹ ಅನೇಕರಲ್ಲಿ ಮೊದಲು ಪ್ರಾರ್ಥನಾ ಕೂಟಕ್ಕೆ ಬರುವಾಗ ಇದ್ದಂಥ ಉತ್ಸಾಹ, ಝೀಲ್, ದೇವರ ವಾಕ್ಯ ಓದುವುದರಲ್ಲಿ ಇದ್ದಂಥ ಆಸಕ್ತಿ, ಪವಿತ್ರಾತ್ಮರ ಅಭಿಷೇಕದ ಶಕ್ತಿಯಲ್ಲಿ ಇದ್ದಂಥ ಒಂದು ವಿಶ್ವಾಸ ಅಥವಾ ಉಪವಾಸ, ದೇವರ ಕಾರ್ಯಗಳಲ್ಲಿ ಮಾಡುತ್ತಿದ್ದಂಥ ಎಲ್ಲವೂ ತಣ್ಣಗಾಗಿ ಹೋಗಿರಬಹುದು, ಹೌದಲ್ವಾ? ಇದೇ ನಮ್ಮ ಶಕ್ತಿಯನ್ನು ನಾವು ನವೀಕರಿಸಬೇಕು. ನಿಮ್ಮೊಳಗಿರೋ ಪವಿತ್ರಾತ್ಮರ ಶಕ್ತಿ ಪುನಃ ಪ್ರಜ್ವಲಿಸುವಂತೆ ಮಾಡಬೇಕು. ಅದು ಮಾಡಬೇಕಾದರೆ ನಾವು ಏನು ಮಾಡಬೇಕೆಂದು ನೆನ್ನೆಯ ದಿನ ಸ್ವಲ್ಪ ಧ್ಯಾನಿಸಿದೆವು. ಸಮಯ ಕಡಿಮೆ ಇದ್ದ ಕಾರಣ ಅದರ ಮುಂದುವರಿದ ಭಾಗವನ್ನು ಇದರಲ್ಲಿ ಮಾತನಾಡಲು ಇಚ್ಛಿಸುತ್ತೇನೆ. ಕಾರಣ ನಿಮ್ಮ ಸ್ವಂತ ಶಕ್ತಿ, ನಿಮ್ಮ ಬಲದಿಂದ ಏನೂ ಆಗದು, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡುವ ಮಾತುಗಳು, ಈ ಜೀವಕರವಾದ ವಚನಗಳು ನಿಮಗೆ ಜೀವವುಳ್ಳ ದೇವರ ಆತ್ಮರನ್ನು ತಂದು ಕೊಡುತ್ತದೆ. ನಾವು ಎಷ್ಟು ದೇವರ ವಾಕ್ಯವನ್ನು ಓದುತ್ತೇವೋ, ಯೇಸುವಿನ ಸ್ವರಕ್ಕೆ ಕಿವಿಗೊಡುತ್ತೇವೋ, ಈ ವಾಕ್ಯವನ್ನು ಧ್ಯಾನಿಸುತ್ತೇವೋ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಉಜ್ಜೀವನಗೊಳ್ಳುತ್ತದೆ, ನವೀಕರಿಸಲ್ಪಡುತ್ತದೆ. ಇಲ್ಲಿ ನೋಡುವ, ಇಲ್ಲಿ ಇಬ್ಬರು ಶಿಷ್ಯರು ನಿರಾಸೆ, ಬೇಸರ, ಜಿಗುಪ್ಸೆ, ದುಃಖ, ಹೇಳಿಕೊಳ್ಳಲಾಗದ ಸಂಕಟ, ವೇದನೆಯಲ್ಲಿ ಕುಗ್ಗಿ ಹೋಗಿದ್ದರು. ಒಂದು ಕಾಲದಲ್ಲಿ ಈ ಇಬ್ಬರು ಶಿಷ್ಯರು ಆ 72 ಮಂದಿ ಒಟ್ಟಿಗೆ ಸೇರಿ, ಯೇಸುವೇ ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸಿದಾಗ ರೋಗಿಗಳು ಗುಣ ಹೊಂದಿದರು, ದೆವ್ವಗಳು ಬಿಡುಗಡೆಯಾದವು, ಸತ್ತವರು ಸಹ ಜೀವಕ್ಕೆ ಎಬ್ಬಿಸಲ್ಪಟ್ಟರು, ದೆವ್ವಗಳು ನಮಗೆ ಅಧೀನವಾಗುತ್ತದೆ ಎಂದು ಧೈರ್ಯದಿಂದ ಬಂದು ಸೇವೆಯನ್ನು ಮಾಡಿ ಯೇಸುವಿಗೆ ವರದಿಯನ್ನು ಒಪ್ಪಿಸಿದ ಶಿಷ್ಯರು. ಆದರೆ ಈಗ ಎಲ್ಲ ಝೀಲ್ ಕಮ್ಮಿಯಾಗಿ ಹೋಗಿದೆ. ಇದೇ ರೀತಿಯಲ್ಲಿ ನಮ್ಮಲ್ಲಿಯೂ ಸಹ ಈ ಒಂದು ದೇವರ ವಿಷಯದಲ್ಲಿರುವ ಉತ್ಸುಕತೆ, ಈ ಶಕ್ತಿ ನಿಶಕ್ತರಾಗಿರಬಹುದು. ಪ್ರಾರ್ಥನೆ ಮಾಡೋಕ್ಕೆ ಆಸಕ್ತಿ ಇಲ್ಲ, ಉಪವಾಸ ಇರೋದಕ್ಕೆ ಶಕ್ತಿ ಇಲ್ಲ, ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಬಲ ಸಾಲದು, ಧೈರ್ಯ ಸಾಲದು. ಹೀಗೆ ಎಲ್ಲವುಗಳಲ್ಲಿ ನಾವು ನಿಶಕ್ತರಾಗಿ ಮಾರ್ಪಟ್ಟಿರಬಹುದು. ಆದರೆ ಇಂದು ದೇವರು ಮತ್ತೊಂದು ಆವರ್ತಿ ನಮ್ಮನ್ನು ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲಿದ್ದಾರೆ, ನಮ್ಮ ಶಕ್ತಿಯನ್ನು ನವೀಕರಿಸಲಿದ್ದಾರೆ. ಕಾರಣ ಇಲ್ಲಿ ಇಬ್ಬರು ಶಿಷ್ಯರ ಮನಸ್ಸಿನ ಸ್ಥಿತಿ ಅದೇ ಆಗಿತ್ತು. ಲೂಕ 24 ವಚನ 25. ಆಗ ಯೇಸು, ಎಂಥ ಮತಿಹೀನರು ನೀವು, ಪ್ರವಾದಿಗಳು ಹೇಳಿರುವುದೆಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು. ಅನಂತರ ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ
ಎಲ್ಲಾ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ದೇವರ ವಾಕ್ಯವನ್ನ ವಿವರಿಸಿದರು. ದೇವರ ವಾಕ್ಯವನ್ನ ಅವರಿಗೆ ಎತ್ತಿ ಹೇಳಿದರು. ದೇವರ ವಾಕ್ಯವನ್ನ ಮಾತನಾಡಿದರು. ತದನಂತರ ಈ 30ನೇ ವಚನ, ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು, ಯೇಸುವನ್ನು ಗುರುತು ಹಚ್ಚಿದರು. ದೇವರ ವಾಕ್ಯ ಗೋಧಿ ಅಲ್ವಾ? ದೇವರ ವಾಕ್ಯ ಗೋಧಿ ಬೀಜ. ಅದನ್ನು ಮುರಿದು ಕೊಟ್ಟರು. ದೇವರ ವಾಕ್ಯವಾದ ಯೇಸು ತಮ್ಮ ಸ್ವಂತ ಶರೀರವನ್ನು ಕಲ್ವಾರಿ ಶಿಲುಬೆ ಮೇಲೆ ಮುರಿದು ನಮಗೆ ತಿನ್ನಲು ಕೊಟ್ಟರು. ಇದು ನಮಗೆ ಎಲ್ಲಿ ಸಿಗುತ್ತದೆ? ಪ್ರತಿ ದಿನದ ಬಲಿಪೂಜೆಗಳಲ್ಲಿ ನಾವು ಭಾಗವಹಿಸಿ ನಾವು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಗೆ, ಪಾಪಗಳಿಗೆ ದೇವರಿಂದ ಸಾಮೂಹಿಕ ಕ್ಷಮೆಯನ್ನು ಪಡೆದುಕೊಂಡು ಯೇಸುವಿನ ಶರೀರ ವಾಕ್ಯವೆಂಬ ಗೋಧಿ ಆ ರೊಟ್ಟಿಯನ್ನು ಮುರಿದು ಆ ಪವಿತ್ರ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವಾಗ ನಮ್ಮಲ್ಲಿ ಪವಿತ್ರಾತ್ಮರ ಶಕ್ತಿ ಉಜ್ಜೀವನಗೊಳ್ಳುತ್ತದೆ. ಅದು ದೇವರ ಕೃಪೆಯೇ ಆಗಿದೆ. ದೇವರ ಕೃಪೆಗಳು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಮ್ಮಲ್ಲಿ ಶಕ್ತಿ ನಮಗೆ ನವೀಕರಿಸಲ್ಪಡುತ್ತದೆ, ಅಭಿಷೇಕ ಹೆಚ್ಚಾಗುತ್ತದೆ. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ. ಮೊದಲು ಅವ್ರಿಗೇನಾಯ್ತು? ರೀಕಿಂಡಲ್ ಮಾಡ್ದಂಗಾಯ್ತು. ಹೌದು, ಯೇಸು ಹೀಗೆ ಹೇಳಿದ್ದಾರೆ, ನಾವು ಧೈರ್ಯದಿಂದಿರಬೇಕು, ನಾವು ಸುವಾರ್ತೆ ಸಾರಬೇಕು, ನಾವು ದೇವರ ಕಾರ್ಯ ಮಾಡಬೇಕು, ಯೇಸುವಿಗೆ ನೈಜ ಸಾಕ್ಷಿಗಳಾಗಬೇಕು. ಆ ಹೃದಯ ಕುತೂಹಲದಿಂದ ಅವರಿಗೆ ಕುದಿಯಲು ಪ್ರಾರಂಭವಾಯಿತು. ಆದ ಕಾರಣ ಇವತ್ತು ನಿಮ್ಮ ಆತ್ಮದಲ್ಲಿ ಆಲಸಿಗಳಾಗಿರದೆ ನಿಮ್ಮ ಆತ್ಮದಲ್ಲಿ ನೀವು ಬೆಂಕಿಯಂತೆ ಪ್ರಜ್ವಲಿಸಬೇಕು. ನಿಮ್ಮ ಆತ್ಮೀಕ ಬೆಳವಣಿಗೆ, ಆತ್ಮಿಕ ಶಕ್ತಿ ಹೆಚ್ಚಿಸಲ್ಪಡಬೇಕಾದರೆ ದೇವರ ವಾಕ್ಯವನ್ನು ಓದಬೇಕು, ರೊಟ್ಟಿ ಮುರಿಯುವುದರಲ್ಲಿ ಪಾಲುಗೊಳ್ಳಬೇಕು. ಆದಿ ಧರ್ಮಸಭೆಯಲ್ಲಿ ಪ್ರೇಷಿತರು ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡ ನಂತರ ಅನುದಿನ ಮನೆ ಮನೆಗಳಲ್ಲಿ ಸೇರಿ ಪ್ರಾರ್ಥನೆ ಮಾಡುವುದರಲ್ಲಿಯೂ, ದೇವರ ವಾಕ್ಯವನ್ನು ಓದಿ ಅದನ್ನು ಬೋಧನೆ ಮಾಡುವುದರಲ್ಲಿಯೂ, ರೊಟ್ಟಿ ಮುರಿದು ಸಹಭೋಜನ ಮಾಡುವುದರಲ್ಲಿಯೂ, ಸತ್ಕಾರ್ಯಗಳನ್ನು ಕೈಗೊಳ್ಳುವುದರಲ್ಲಿಯೂ ನಿರತರಾಗಿದ್ದರು. ದೇವರು ಅವರ ಮುಖಾಂತರ ಅದ್ಭುತ ಕಾರ್ಯಗಳು, ಸೂಚನ ಕಾರ್ಯಗಳು, ರೋಗ ಸೌಖ್ಯಗಳನ್ನು ನಡೆಸುತ್ತಿದ್ದರು. ಇಗೋ ನೋಡಿ, ಜಗತ್ತನ್ನು ತಲೆ ಕೆಳಗೆ ಮಾಡುವವರು ಬರುತ್ತಿದ್ದಾರೆ ಎಂದು ಪ್ರೇಷಿತರನ್ನು ನೋಡಿ ಜನರು ಅವರಲ್ಲಿ ಕಾರ್ಯ ಮಾಡುತ್ತಿದ್ದ ಪವಿತ್ರಾತ್ಮರ ಶಕ್ತಿ, ಸ್ವರ್ಗದ ಶಕ್ತಿಯನ್ನು ಮಹಿಮೆಪಡಿಸಿದರು. ಅದೇ ಅಭಿಷೇಕ ಇಂದು ನಮ್ಮಲ್ಲಿಯೂ ಸಹ ಕಾರ್ಯ ಮಾಡಲು ಸಿದ್ಧವಾಗಿದೆ. ನಾವು ಅದನ್ನು ನವೀಕರಿಸಬೇಕು. ಅದಕ್ಕೆ ವಿಶ್ವಾಸದಿಂದ ನಾವು ಸ್ಪಿರಿಚುವಲ್ ಎಕ್ಸಸೈಸ್ಗಳನ್ನು ನಾವು ಮಾಡುವಾಗ, ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗಿಯಾಗುವುದು, ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ತಕ್ಷಣ ಪಾಪ ನಿವೇದನೆ ಮಾಡಿ ಕ್ಷಮೆಯನ್ನು ಪಡೆದುಕೊಳ್ಳುವಾಗ ಅದೊಂದು ಕೃಪೆ, ನಮ್ಮಲ್ಲಿ ಪವಿತ್ರಾತ್ಮರ ಶಕ್ತಿ ಹೆಚ್ಚಾಗುತ್ತದೆ. ಯಾರ ಮೇಲಾದರೂ ಕೋಪ, ದ್ವೇಷ, ಹಗೆತನ ಇದ್ದರೆ ಸಿಡುಕು ಮಾಡಿಕೊಳ್ಳದೆ ಯೇಸು ನಮ್ಮನ್ನು ಕ್ಷಮಿಸಿದಂತೆ ನಾವು ಸಹ ಅವರನ್ನು ಕ್ಷಮಿಸಿ ಅವರಿಗಾಗಿ ಪ್ರಾರ್ಥನೆ ಮಾಡುವುದು, ಧ್ಯಾನ ಕೂಟಗಳಲ್ಲಿ ಭಾಗವಹಿಸುವುದು, ಸಭೆ ಸಾಮೂಹಿಕವಾಗಿ ಸೇರಿ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಿ ಪವಿತ್ರಾತ್ಮರ ವರದಾನವನ್ನು, ಶಕ್ತಿಯನ್ನು ಪುನಃ ಪುನಃ ನವೀಕರಿಸಿಕೊಳ್ಳುವುದೇ ಆಗಿದೆ. ಇವೆಲ್ಲವನ್ನು ಮಾಡುವಾಗ ಸ್ವರ್ಗದ ಶಕ್ತಿ, ಪವಿತ್ರಾತ್ಮರು ನಮ್ಮಲ್ಲಿ ಸಶರೀರವಾಗಿ ಕಾರ್ಯ ಮಾಡುತ್ತಾರೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಇಂದು ಆಧ್ಯಾತ್ಮಿಕವಾಗಿ ಪವಿತ್ರಾತ್ಮರ ಶಕ್ತಿಯಲ್ಲಿ ನಿಶ್ಶಕ್ತರಾಗಿ ಹೋಗಿದ್ದೇವೆ. ಅಂದು ಸಂತ ಪೌಲ ನಿಶ್ಶಕ್ತತೆಯಲ್ಲಿ, ಬಲಹೀನಾವಸ್ಥೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸಿದಾಗ ಪ್ರಭು ಯೇಸು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ, ನಿನ್ನ ನಿಶ್ಶಕ್ತಿಯಲ್ಲಿ ನನ್ನ ಶಕ್ತಿ ಪರಿಪೂರ್ಣವಾಗುವುದು ಎಂದು ಸ್ವರ್ಗದ ಶಕ್ತಿ, ಪವಿತ್ರಾತ್ಮರ ಕೃಪೆ ಸಂತ ಪೌಲನನ್ನು ಅಭಿಷೇಕ ಮಾಡಿದಾಗ ಅವರು ಎಲ್ಲ ಕಷ್ಟ, ಸಂಕಟ, ನಿಂದೆ, ಅವಮಾನಗಳನ್ನು ಅಭಿಷೇಕದ ಶಕ್ತಿಯಿಂದ ಅವರು ಜಯಿಸಿದರು. ಅದೇ ಪರಿಶುದ್ಧಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಈ ಮುಂಜಾನೆ ವೇಳೆ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಆ ಎಮ್ಮಾವು ಗ್ರಾಮದ 2 ಶಿಷ್ಯರ ಖಿನ್ನತೆ, ನಿರಾಸೆ, ಬೇಸರ, ಜಿಗುಪ್ಸೆ, ದುಃಖ, ಕಳವಳ, ಆತಂಕ, ಗಾಬರಿ ಅವೆಲ್ಲವೂ ಬಿಡುಗಡೆಯಾಗಿ ಪವಿತ್ರಾತ್ಮರ ಅಭಿಷೇಕದ ಮೂಲಕ ವಾಕ್ಯವನ್ನು ಕೇಳುವಾಗ ಶಕ್ತಿ ನವೀಕರಿಸಲ್ಪಟ್ಟಾಗ ಧೈರ್ಯದಿಂದ ರಾತ್ರೋರಾತ್ರಿ ಓಡಿ ಹೋಗಿ ಏಸು ಪುನರುತ್ಥಾನಗೊಂಡಿದ್ದಾರೆ ಎಂದು ಅವರ ಆಧ್ಯಾತ್ಮಿಕ ಝೀಲ್ ಹೆಚ್ಚಾದ ರೀತಿಯಲ್ಲಿ
ಪುನರುತ್ಥಾನಕ್ಕೆ ಅವರು ಸಾಕ್ಷೀಕರಿಸಲ್ಪಟ್ಟ ರೀತಿಯಲ್ಲಿ ನಮ್ಮಲ್ಲಿ ಸಹ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗಲಿ, ಪವಿತ್ರಾತ್ಮರ ಶಕ್ತಿ ಪ್ರವರ್ಧಿಸಲಿ, ಪ್ರಜ್ವಲಿಸಲಿ, ದಗದಗನೆ ಉರಿಯುವ ಅಗ್ನಿಯಾಗಿ ನಮ್ಮಲ್ಲಿ ಮಾರ್ಪಡಲಿ. ಆ ಶಕ್ತಿ ನಮ್ಮಿಂದ ಹರಿದು ಹೋಗುವಂತೆ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯಗತ ಮಾಡಲಿ. 2 ತಿಮೋತಿ 1ನೇ ಅಧ್ಯಾಯ ವಚನ 7ರಂತೆ ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ, ದೇವರ ಸೇವಾ ಕಾರ್ಯಗಳಲ್ಲಿ ಅತ್ಯಾಸಕ್ತಿಯುಳ್ಳ ಪರಿಶುದ್ಧಾತ್ಮರು ನಮ್ಮನ್ನು ವಶಪಡಿಸಿಕೊಳ್ಳಲಿ. ಓ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ಆಳ್ವಿಕೆ ಮಾಡಿರಿ. ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು ಯೇಸುವಿನ ಸಾಕ್ಷಿಗಳಾಗಿ ನಮ್ಮನ್ನು ರೂಪಿಸಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ. ಹೇಗೆ ಶರೀರದಲ್ಲಿ ಆರೋಗ್ಯವಾಗಿರಲು, ಟು ಗೇನ್ ದ ವೆಯ್ಟ್, ಸಣ್ಣಕ್ಕಿರೋರು ದಪ್ಪಾಗಲು, ಶಕ್ತಿಯನ್ನು ಪಡೆದುಕೊಳ್ಳಲು ಏನೆಲ್ಲ ಮಾಡ್ತೀವಿ, ಅದೇ ರೀತಿ ಈ ಆಧ್ಯಾತ್ಮಿಕವಾದ ಎಕ್ಸಸೈಸ್ ಮಾಡುವಾಗ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ ಮಾತ್ರವಲ್ಲ, ಆತ್ಮಿಕವಾಗಿ ಬಲಶಾಲಿಗಳಾಗಿರುತ್ತೇವೆ. ಥ್ಯಾಂಕ್ ಯು.